ಸಿಟಿ ರವಿ ಮತ್ತೆ ತಗಲಾಕೊಂಡಿದ್ದಾರೆ. ಮುಲ್ಲಾನಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಎಂದು ಕೇಳಿದವರು ಈಗ ನಾನು ಮುಸಲ್ಮಾನನಿಗೆ ಹೇಳಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಹಾಗಿದ್ರೆ ಮತ್ಯಾರಿಗೆ ಅಂತ ಬೇಕಲ್ಲ. ಅದಕ್ಕೆ ಉತ್ತರಿಸೋದಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೊಮ್ಮೆ ಸಿಕ್ಕಾಕೊಂಡಿದ್ದಾರೆ. ಅವರು ಒಂದು ವಿಡಿಯೋ ತೋರಿಸಿದ್ದಾರೆ. ಇದು ನೀಟ್ ಪರೀಕ್ಷೆಯಲ್ಲಿ ನಡೆದ ಘಟನೆ ಎಂದು ಬಿಂಬಿಸಲು ಅವರು ಯತ್ನಿಸಿದ್ದಾರೆ. ಟೊಪ್ಪಿ ಇಟ್ಟವರ ವ್ಯಕ್ತಿ ಕಾರಿಗೆ ಬೆಂಕಿ ಕೊಡುವ ವಿಡಿಯೋ ಅದು. ಇದನ್ನು ತೋರಿಸಿ ಸಮರ್ಥನೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ. ಇದರಿಂದ ಇದೀಗ ಮತ್ತೊಂದು ಕೇಸ್ ಹಾಕಿಸಿಕೊಳ್ಳುವ ಭೀತಿಗೆ ಒಳಗಾಗಿದ್ದಾರೆ. ನೋಡಿ, ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದೆ. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ನಿಜ ಏನಂದ್ರೆ, ಈ ವಿಡಿಯೋಕ್ಕೂ ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆಗೂ ಸಂಬಂಧವೇ ಇಲ್ಲ. ಈ ಘಟನೆ ನಡೆದಿರೋದು ಜುಲೈ 16ರಂದು ಬಿಹಾರದ ಗಯಾದಲ್ಲಿ. ಒಂದು ಮಹೀಂದ್ರ ಥಾರ್ ಕಾರು ಮೋಟಾರ್ ಸೈಕಲ್ ಮತ್ತು ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆಯುತ್ತೆ. ಮೋಟಾರ್ ಸೈಕಲ್ನಲ್ಲಿದ್ದ 2 ಯುವಕರು ಗಂಭೀರ ಗಾಯಗೊಳ್ತಾರೆ ಮತ್ತು ಆ ಸಂದರ್ಭದಲ್ಲಿ ಆ ಕಾರಿನಿಂದ ಡ್ರೈವರ್ ಇಳಿದು ಓಡಿ ಹೋಗ್ತಾರೆ. ಆ ಡ್ರೈವರ್ ಮಹಿಳೆ ಎಂದು ಹೇಳಲಾಗುತ್ತೆ. ಈ ಘಟನೆಯಿಂದ ಆಕ್ರೋಶಗೊಂಡ ಸ್ಥಳೀಯರು ಕಾರನ್ನು ಸುತ್ತುವರಿತಾರೆ, ಕಲ್ಲೆಸೆಯುತ್ತಾರೆ, ಕಾರಿನ ಗ್ಲಾಸ್ಗಳನ್ನು ಪುಡಿ ಮಾಡ್ತಾರೆ. ಟೋಪಿ ಧರಿಸಿದ ಓರ್ವ ವ್ಯಕ್ತಿ ಕಾರಿನ ಟ್ಯಾಂಕಿಗೆ ಬೆಂಕಿ ಹಚ್ಚಲು ಯತ್ನಿಸುತ್ತಾರೆ. ಆದರೆ ಪೊಲೀಸರು ಆತನನ್ನು ತಡೆದು ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತಾರೆ. ಸಿಟಿ ರವಿ ಇದೀಗ ತನ್ನ ಎಲುಬಿಲ್ಲದ ನಾಲಿಗೆಗೆ ಈ ವಿಡಿಯೋವನ್ನು ಆಧಾರವಾಗಿ ತೋರಿಸಿ ಮತ್ತೆ ಸಿಕ್ಕಿಬಿದ್ದಿದ್ದಾರೆ. ಬಿಹಾರದ ಈ ವಿಡಿಯೋವನ್ನು ದೆಹಲಿಯ ಜಂತರ್ ಮಂತರ್ನ ವಿಡಿಯೋ ಎಂದು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡದ್ದು ಅವರದ್ದೇ ಐಟಿ ಸೆಲ್ ಎಂಬ ಅಭಿಪ್ರಾಯ ಕೂಡ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಿ ದೇಶಾದ್ಯಂತ ಹಂಚಿಕೊಳ್ಳಲಾಗಿತ್ತು. ಅದನ್ನೇ ಸಿಟಿ ರವಿ ಪತ್ರಿಕಾಗೋಷ್ಠಿಯಲ್ಲಿ ಹಂಚಿ ತನ್ನವರಿಂದಲೇ ಮೋಸ ಹೋಗಿದ್ದಾರೆ. ಸುಳ್ಳು ಸುದ್ದಿಯೊಂದು ಹೇಗೆ ಒಬ್ಬ ಜನಪ್ರತಿನಿಧಿಯನ್ನೇ ಮಂಗ ಮಾಡುತ್ತೆ ಅನ್ನೋದಕ್ಕೆ ಈ ಪತ್ರಿಕಾಗೋಷ್ಠಿ ಸಾಕ್ಷಿ. ಈ ಕ್ರಿಮಿನಲ್ಗೂ ನನ್ನ ಮೇಲೆ ಕೇಸ್ ಕೊಟ್ಟವರಿಗೂ ಏನೋ ಸಂಬಂಧ ಇದೆ. ನನ್ನ ವಿರುದ್ಧ ಯಾರು ಕೇಸ್ ಕೊಟ್ಟಿದ್ದಾರೆ, ಆ ಕೇಸ್ ಕೊಟ್ಟಿರೋರಿಗೂ ಈ ಕ್ರಿಮಿನಲ್ಗೂ ಏನೋ ಸಂಬಂಧ ಇದೆ. ಕಾಕ್ರೋಚ್ ಪ್ರತಿಭಟನೆಯನ್ನು ಮುಸ್ಲಿಮರ ವಿರುದ್ಧ ತಿರುಗಿಸಿ ಹಿಂದೂ ಮುಸ್ಲಿಂ ಮಾಡೋದು ಅವರ ಉದ್ದೇಶ ಆಗಿತ್ತು. ಅದಕ್ಕಾಗಿ ತಿರುಚಿದ ವಿಡಿಯೋವನ್ನು ಬಳಸಿದ್ರು. ಆದರೆ ಇದೀಗ ಅದೇ ವಿಡಿಯೋ ಅವರ ಬೆನ್ನು ಬಿದ್ದಿದೆ. ಈಗಾಗಲೇ ದಾಖಲಾಗಿರುವ ಪ್ರಕರಣದ ಬೆನ್ನಿಗೆ ಇನ್ನೊಂದು ಪ್ರಕರಣ ಅವರ ಮೇಲೆ ದಾಖಲಾಗಬೇಕು. ಸುಳ್ಳೆ ಮುಸ್ಲಿಂ ಸಮುದಾಯವನ್ನು ಅವಮಾನಿಸುವ ಪ್ರತಿಯೊಬ್ಬರಿಗೂ ಸಿಟಿ ರವಿ ಮೇಲೆ ಕೈಗೊಳ್ಳುವ ಕ್ರಮ ಎಚ್ಚರಿಕೆ ಆಗಬೇಕು. ಪ್ರತಿಭಟನೆಗೂ ಈ ಘಟನೆಗೂ ಸಂಬಂಧವೇ ಇಲ್ಲದಿದ್ರು ಮುಸ್ಲಿಮರನ್ನು ಅವಮಾನಿಸುವುದಕ್ಕೆಂದೇ ಅವರು ಆ ಘಟನೆಯನ್ನ ಜೋಡಿಸಿದ್ರು. ಪ್ರಶ್ನೆ ಎದುರಾದಾಗ ಮತ್ತೆ ಸಮಾಜವನ್ನ ದಾರಿ ತಪ್ಪಿಸಲು ಯತ್ನಿಸಿದ್ರು. ನಿಮಗೆ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂಥ ಚಳುವಳಿಯಲ್ಲಿ ಅಂತಲೇ ನನಗಿರೋ ಮಾಹಿತಿ. ಒಂದು, ನಾನು ಆ ಮುಲ್ಲಾನ್ ಕುರಿತೇ ಮಾತಾಡಿದ್ದೀನಿ. ಎರಡನೇದು, ನಮ್ಮ ಸೈನಿಕರಿಗೆ ಏನಂದಿದ್ದಾರೆ ಅಂತ ವಿಡಿಯೋ ತೋರಿಸ್ಬೇಕಾ? ಅಷ್ಟಕ್ಕೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯದಲ್ಲಿ ಮುಸ್ಲಿಮರು ಯಾಕೆ ಮಾತಾಡಬಾರದು? ಈ ದೇಶದ ಮುಸ್ಲಿಮರು ಯಾವುದರ ಬಗ್ಗೆ ಮಾತಾಡಬೇಕು, ಯಾವುದರ ಬಗ್ಗೆ ಮಾತಾಡಬಾರದು, ಏನ್ ತಿನ್ಬೇಕು, ಏನ್ ತಿನ್ನಬಾರದು, ಏನ್ ಧರಿಸಬೇಕು, ಏನ್ ಧರಿಸಬಾರದು, ಎಲ್ಲಿ ಇರಬೇಕು, ಎಲ್ಲಿ ಇರಬಾರದು ಎಂಬುದನ್ನೆಲ್ಲ ತೀರ್ಮಾನಿಸೋದಕ್ಕೆ ಈ ಸಿಟಿ ರವಿ ಯಾರು? ಅಂದಹಾಗೆ ಎದೆ ಸೀಳಿದ್ರೆ ಮುಸ್ಲಿಮರ ಎದೆಯಲ್ಲಿ ಮಾತ್ರ ಅಲ್ಲ, ಯಾರ ಎದೆಯಲ್ಲೂ 3 ಅಕ್ಷರ ಸಿಗಲ್ಲ. ಎದೆ ಅನ್ನೋದು ಸ್ಲೇಟ್ ಅಲ್ಲ, ಬೋರ್ಡು ಅಲ್ಲ, ಅದು ರಕ್ತವನ್ನು ಪಂಪ್ ಮಾಡುವ ಅಮೂಲ್ಯ ಜೀವಕೋಶ. ಅದನ್ನು ಸೀಳಿದರೆ ರಕ್ತ ಬರಬಹುದೇ ಹೊರತು ಅಕ್ಷರ ಕಾಣಲ್ಲ.
ಆ ರಕ್ತದ ಬಣ್ಣ ಸಿ ಟಿ ರವಿಯದ್ದಾದರೂ ಮುಲ್ಲಾನದ್ದಾದರೂ ಒಂದೇ, ಕೆಂಪು.